ಯಾವ ರೂಪದಿ ಬಂದು ನಿಲುವೆಯ ಯಾರು ಅರಿಯ ಬಲ್ಲರು. ಜೀವಿಗಳಲ್ಲಿ ಪೊರೆವ ಪರಿಯನ ಯಾರು ತಿಳಿಯ ಬಲ್ಲರು, ಯಾರು ಅರಿಯ ಬಲ್ಲರು. ನೀಡು ಅಭಯ ಮಾತೆ ಶಾರದೆ ನಿನ್ನ ಪಾದವ ನಂಬಿಕೆ. ನೀಡು ಅಭಯ ಮಾತೆ ಶಾರದೆ ನಿನ್ನ ಪಾದವ ನಂಬಿಕೆ. ನನ್ನದೇನಿದೆ ಎಲ್ಲ ನಿನ್ನದೇ, ನನ್ನದೇನಿದೆ ಎಲ್ಲ ನಿನ್ನದೇ. ನಿನ್ನ ಕರುಣೆಗೆ ಕಾದಿಗೆ, ನಿನ್ನ ಕರುಣೆಗೆ ಕಾದಿಗೆ. ಯಾವ ರೂಪದಿ ಬಂದು ನಿಲುವೆಯೋ, ಯಾವ ರೂಪದಿ ಬಂದು ನಿಲುವೆಯೋ ಯಾರು ಅರಿಯ ಬಲ್ಲರು. ಜೀವಿಗಳಲ್ಲಿ ಪೊರೆವ ಪರಿಯ ಯಾರು ತಿಳಿಯ ಬಲ್ಲರು, ಯಾರು ಅರಿಯ ಬಲ್ಲರು, ಯಾರು ತಿಳಿಯ ಬಲ್ಲರು, ಯಾರು ಅರಿಯ ಬಲ್ಲರು. ಜೈ ಶ್ರೀ ಮಾತಾ, ಜೈ ಶ್ರೀ ಮಾತಾ, ಜೈ ಶ್ರೀ ಮಾತಾ, ಜೈ ಶ್ರೀ ಮಾತಾ, ಜೈ ಶ್ರೀ ಮಾತಾ. ದುರ್ಗಾ ಸಂಸ್ಥಾನದ ಗುರಿ ಒಂದು ದುರ್ಗೆ ದೇವಸ್ಥಾನ ಕಟ್ಟೋದಲ್ಲ. ಮುಖ್ಯವಾಗಿ ನಾವು ಅನುಸರಣೆ ಮಾಡ್ತಿರೋದು ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದ, ಶ್ರೀಮಾತಾ ಶಾರದಾದೇವಿ. ವಾಟ್ ಈಸ್ ಸ್ಪಿರಿಚುಯಾಲಿಟಿ? ಆಧ್ಯಾತ್ಮಿಕತೆ ಅಂದ್ರೆ ಏನು? ಬರೀ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಾ ಮೆಡಿಟೇಷನ್ ಅಂತ ಕರೆಯೋದ, ಜಪಮಣಿ ಎಣಿಸ್ತಾ ಕೂತ್ಕೊಳ್ಳೋದ, ಅಥವಾ ಗಂಟೆ ಹೊಡೆದು ಪೂಜೆ ಮಾಡ್ತಾ ಇರೋದ? ಇದೆಲ್ಲ ಮಾಡು, ಬೇಡ ಅನ್ನಲ್ಲ. ಆದರೆ ಸ್ವಾಮಿ ವಿವೇಕಾನಂದರನ್ನ ನಾನು ಹೆಚ್ಚು ಅನುಸರಣೆ ಮಾಡ್ತಿರೋದ್ರಿಂದ, ಅಕಾರ್ಡಿಂಗ್ ಟು ಸ್ವಾಮಿ ವಿವೇಕಾನಂದ, ದ ಸ್ಪಿರಿಚುಯಾಲಿಟಿ ಈಸ್ ದ ಓವರ್ ಡೆವಲಪ್ಮೆಂಟ್ ಆಫ್ ಎನ್ ಇಂಡಿವಿಜುವಲ್ ಈಸ್ ಕಾಲ್ಡ್ ದ ಸ್ಪಿರಿಚುಯಾಲಿಟಿ. ಒಬ್ಬ ವ್ಯಕ್ತಿಯ ಸಮಗ್ರವಾದಂಥ ಅಭಿವೃದ್ಧಿ ಆಗಬೇಕು. ಯಾಕೆಂದರೆ ನಾವು ಅಂದ್ಕೊಂಡಿರೋ ಹಾಗಲ್ಲ, ನಾವು ನಮ್ಮೊಳಗೆ ಅನಂತವಾದ ಶಕ್ತಿ ಇದೆ. ನಾವು ನಮ್ಮೊಳಗಿರುವ ಶಕ್ತಿಯನ್ನು ಉದ್ದೀಪನೆಗೊಳಿಸಿದಾಗ ಅದು ಏನಾಗತ್ತೆ ಅನ್ನೋಕ್ಕೆ ನಿನ್ನ ಮುಂದೆ ಕೂತಿರೋ ಅಪ್ಪಾಜಿ ಕಾರಣ ಆಗ್ತಾರೆ. ಇದು ನಮ್ಮ ಸಂಸ್ಥಾನದ ಮುಖ್ಯವಾದ ಗುರಿ. ಟು ಇನ್ವೋಕ್ ದ ಡಿವಿನಿಟಿ ನೀಡ್ ಸೋಲ್. ಸ್ವಾಮಿ ವಿವೇಕಾನಂದರ ಮಾತನ್ನು ಇವಾಗ ಮತ್ತೆ ತಗೊಂಡಿರೋದು. ಅದನ್ನು ಇದುವರೆಗೆ ರಾಮಕೃಷ್ಣರ ಮಾತನ್ನ 5 ವರ್ಷ ಪಾಲನೆ ಮಾಡಿದ್ದು. ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ, ಅದೊಂದು ಪ್ರತಿಸ್ಪಂದಿಸುವ ಮಹಾ ಚೈತನ್ಯ. ಗಾಡ್ ಆರ್ ದ ಡಿವೈನ್ ಇಸ್ ನಾಟ್ ಜಸ್ಟ್ ಎನ್ ಐಡಲ್ ಆಫ್ ವರ್ಷಿಪ್, ಇಟ್ಸ್ ಎ ರೆಸ್ಪಾಂಡಿಂಗ್ ಎಂಟಿಟಿ. ಕಾಳಿ ವಿಗ್ರಹ ಅಲ್ಲ, ಅವಳು ಸಾಕ್ಷಾತ್ ಜಗನ್ಮಾತೆ ಅಲ್ಲ, ಅವಳು ನನ್ನಮ್ಮ. ಈ ಅನುಭವ ರಾಮಕೃಷ್ಣರದ್ದು. ಮುಂದುವರೆದ ಈ ಮುಂದಿನ 5 ವರ್ಷಗಳಲ್ಲಿ ಸ್ವಾಮಿ ವಿವೇಕಾನಂದರ ಮುಖ್ಯ ಉದ್ದೇಶ ಏನಾಗಿತ್ತು ಅದನ್ನ ಅರ್ಪಣೆ ಮಾಡ್ತಕ್ಕಂಥದ್ದು. ಸ್ವಾಮಿ ವಿವೇಕಾನಂದ ಹೇಳಿದ್ರು, ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಃ. ಹೇ ಅಮೃತ ಪುತ್ರರೇ, ನನ್ನ ಮಾತನ್ನ ಕೇಳಿ. There is no guarantee that you will be born as human being in your next birth. ಮುಂದಿನ ಜನ್ಮದಲ್ಲಿ ಮತ್ತೆ ಮನುಷ್ಯರಾಗೆ ಹುಟ್ಟುತ್ತೀರಿ ಎನ್ನುವ ಯಾವ ಖಾತ್ರಿಯೂ ಇಲ್ಲ, ಯಾರಿಗೂ ಇಲ್ಲ. ಹಾಗಾದ್ರೆ ಈ ಜನ್ಮದಲ್ಲಿ ಏನ್ ಮಾಡಬೇಕು? ಆತ್ಮ ಸಾಕ್ಷಾತ್ಕಾರ, ಮೋಕ್ಷ, ನಿರ್ವಾಣ, ಕೈವಲ್ಯ, ಈ ಯಾವ ಮಾತನ್ನು ವಿವೇಕಾನಂದ ಹೇಳಿಲ್ಲ. ಅದಕ್ಕೆ ಅವ್ರು ನಂಗೆ ತುಂಬಾ ಇಷ್ಟ ಆಗಿದ್ದು. ವಿವೇಕಾನಂದರು ಮುಂದೆ 2 ಮಾತನ್ನ ಹೇಳ್ತಾರೆ. ಏನದು? ಕೇವಲ ನಾವು ಮುಂದೆ ಮನುಷ್ಯರಾಗಿ ಹುಟ್ಟುತ್ತೀವಿ ಅನ್ನೋ ಗ್ಯಾರಂಟಿ ಇಲ್ಲ.
ಆದರೆ ಈಗ ಏನು ಮಾಡಬೇಕು? 2 ಮಾತನ್ನು ಮುಂದುವರಿಸ್ತಾರೆ. ಮುಂದಿನ 5 ವರ್ಷಗಳು ಈ 2 ಮಾತಿಗೆ ಸೀಮಿತ ಆಗಿರುತ್ತೆ. ಈಚ್ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್. ಪ್ರತಿಯೊಬ್ಬರ ಆಂತರ್ಯದಲ್ಲಿ ದೈವಿಕ ಶಕ್ತಿ ಇದೆ. ಅವರಲ್ಲಿದೆ, ಇವರಲ್ಲಿದೆ, ಆ ಗುರುಗಳಲ್ಲಿದೆ, ಅಪ್ಪಾಜಿಲಿದೆ ಅಲ್ಲ. ಈಚ್ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್. ಪ್ರತಿಯೊಬ್ಬರ ಆಂತರ್ಯದಲ್ಲಿ ದೈವಿಕ ಶಕ್ತಿ ಇದೆ. ಇನ್ವೋಕ್ ದ ಡಿವಿನಿಟಿ ಇನ್ ಈಚ್ ಸೋಲ್ ಅಂಡ್ ದಟ್ ಇಸ್ ದ ಪರ್ಪಸ್ ಆಫ್ ಲೈಫ್ ಅಂತ ಹೇಳಿದ್ರು ಸ್ವಾಮಿ ವಿವೇಕಾನಂದರು. ಒಳಗೆ ಇರುವ ದೈವಿಕ ಶಕ್ತಿಯನ್ನ ಹೊರಕ್ಕೆ ತಗೊಂಬ. ಇದೇ ಜೀವನದ ಪರಮೋದ್ದೇಶ. ಅದು ಜೀವನದ ಪರಮೋದ್ದೇಶ ಆಗಿದೆ. ಅದು ಇನ್ನು ಮುಂದಿನ 5 ವರ್ಷಗಳ ಅಪ್ಪಾಜಿಯ ಸಂಕಲ್ಪ. ಹಾಗಾಗಿ ದುರ್ಗಾ ಸಂಸ್ಥಾನ ಬರೀ ಒಂದು ದೇವಸ್ಥಾನದ ತರ ನಿಂತ್ಕೊಳ್ಳಲ್ಲ, ಬರೀ ಕಟ್ಟಡಗಳಿಗೆ ಸೀಮಿತ ಆಗಲ್ಲ. ಅದಕ್ಕಾಗಿ ನಾವು ಈಗ ದೇವ ಪ್ರೇರಣೆಯಿಂದ ನಮ್ಮ ಗುರಿ ಹಂತ ಹಂತವಾಗಿ ನಾವು ತಲುಪ್ತಾ ಹೋಗ್ತೀವಿ. 1,000 ಜನಕ್ಕೆ ಮೇ 13ನೇ ತಾರೀಕು ಅವರಿಗೆ ಸೀರೆಯನ್ನು ಹೊದಿಸಿ ಅವರನ್ನು ರೆಕಗ್ನೈಸ್ ಮಾಡಿ ಅವರಿಗೆ ಮುಂದೆ ದುರ್ಗಾಷ್ಟಮಿಯ ದಿನ ಮಂತ್ರ ದೀಕ್ಷೆಯನ್ನು ಕೊಡೋದು. ಅದು ಮುಂದಿನ 2.5 ವರ್ಷದಲ್ಲಿ ಅದು 10,000 ಜನ ಆಗಬೇಕು. ಇಷ್ಟೇನಾ? ಬರೀ ಒಂದು ಸೀರೆ ಹೊದಿಸ್ಬಿಟ್ಟು ಮಂತ್ರ ದೀಕ್ಷೆ ಕೊಟ್ಬಿಟ್ರೆ ಆಯ್ತಾ? ಅಲ್ಲ. ಆ 10,000 ಜನ 10,000 ಅಪ್ಪಾಜಿಯಾಗಿ ನಿಂತ್ಕೋಬೇಕು. ಅದು ಮುಖ್ಯವಾದದ್ದು. ಹಾಗಾಗಿಯೇ ಈಗಲಿಂದಲೇ ಅದು ಪ್ರಾರಂಭ ಆಗ್ತಿದೆ. ಮುಂದಿನ 1-2 ತಿಂಗಳುಗಳಲ್ಲಿ ಅವರನ್ನ ಕರೆಸಿ ಅಪ್ಪಾಜಿ ಯಾವ ಮಾರ್ಗವನ್ನು ಅನುಸರಿಸಿದ್ರು, ನನ್ನ ಗುರುಗಳು ನನಗೆ ಏನನ್ನ ಹೇಳ್ಕೊಟ್ರು, ಯಾವ ಮಾರ್ಗದಲ್ಲಿ ಹೇಳ್ಕೊಟ್ರು ಅದನ್ನ ಹೇಳ್ತಾ ಹೋಗ್ತೀನಿ. ಇದು ಸಮೂಹದಲ್ಲಿ ಹೇಳಲ್ಲ. ಮೊದಲು 500 ಜನದ ಒಂದು ಬ್ಯಾಚ್ ಅನ್ನ ಕರೆಸಿ ಅವರಿಗೆ ಓರಿಯಂಟೇಶನ್ ಪ್ರೋಗ್ರಾಮ್, 1 ದಿನದ ಕಾರ್ಯಾಗಾರ. ಅಲ್ಲಿ ಬರೀ ಆರತಿ, ಪುಷ್ಪಾರ್ಚನೆ ಅಥವಾ ಏನೂ ಇರಲ್ಲ. ನಿನ್ನನ್ನು ನೀನು ಬೆಳೆಸಬೇಕಾದ್ರೆ ಏನು ಮಾಡಿದ್ರು? ನನ್ನ ಗುರು ನನಗೇನು ಮಾಡಿದ್ರು? ನಾನು ಕೂಡ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಬ್ಯಾಂಕಲ್ಲೇ ಕೆಲಸದಲ್ಲಿ ಇದ್ದು ಬಂದಿದ್ದು. ಆದರೆ ಹೇಗೆ ಪರಿವರ್ತನೆ ಮಾಡಿದ್ರು ಅವರು? ಪರಿವರ್ತನೆ ಆಗ್ಬೇಕಾದ್ದು ಬಾಹ್ಯದಲ್ಲ, ಅಂತರಂಗದಲ್ಲಿ. ಡೋಂಟ್ ಚೇಂಜ್ ಯುವರ್ ಆಕ್ಟಿವಿಟಿ, ಚೇಂಜ್ ಯುವರ್ ವಿಷನ್. ಇದು ಸ್ವಾಮಿ ವಿವೇಕಾನಂದ ಹೇಳಿದ್ದು. ಬಾಹ್ಯದಲ್ಲಿ ನೀನೇನು ಬದಲಾಗಬೇಡ. ನೀ ಡಾಕ್ಟರ್ ಆಗಿದ್ರೆ ಡಾಕ್ಟರ್ ಆಗಿರು, ಮೇಸ್ಟರ್ ಆಗಿದ್ರೆ ಮೇಸ್ಟರ್ ಆಗಿರು, ಗೃಹಿಣಿ ಆಗಿದ್ರೆ ಗೃಹಿಣಿ ಆಗಿರು, ಇಂಜಿನಿಯರ್ ಆಗಿದ್ರೆ ಇಂಜಿನಿಯರ್ ಆಗಿರು. ಡೋಂಟ್ ಚೇಂಜ್ ಯುವರ್ ಆಕ್ಟಿವಿಟಿ ಬಟ್ ಚೇಂಜ್ ಯುವರ್ ವಿಷನ್. ನೀ ನೋಡುವ ದೃಷ್ಟಿಕೋನವನ್ನು ಬದಲಾಯಿಸ್ಕೊ. ಯು ವಿಲ್ ಬಿ ಎವ್ರಿಥಿಂಗ್. ಆಗ ನೀನು ಸಮಗ್ರವಾಗ್ಬಿಡ್ತೀಯ. ಆ ದೃಷ್ಟಿಕೋನವನ್ನು ಬದಲಾಯಿಸುವ ಕಾರ್ಯ ಮುಂದಿನ 5 ವರ್ಷಗಳಲ್ಲಿ. ಅದು 10,000 ಆಯ್ಕೆ ಮಾಡಿದಂತ 10,000 ಮಹಿಳೆಯರನ್ನ, ನನ್ನ ಮಕ್ಕಳನ್ನ ಮಾನಸ ಪುತ್ರಿಯರು ಅಂತ ಕರೆದು, ಆ ಮಾನಸ ಪುತ್ರಿಯರ ಅವರು ಹಾಗೆ ಇರ್ತಾರೆ. ಬಾಹ್ಯದಲ್ಲಿ ಯಾವ ಬದಲಾವಣೆಯೂ ಇಲ್ಲ. ನಾ ತಮಾಷೆಗೂ ಹೇಳ್ತಿರ್ತೀನಿ, ಸೀರಿಯಸ್ ಆಗೂ ಹೇಳ್ತಿರ್ತೀನಿ. ನೀನು ಅಪ್ಪಾಜಿಯ ಮಾನಸ ಪುತ್ರಿ ಆದ್ರೆ ಅದೇ ಗಂಡ, ಅದೇ ಮಕ್ಕಳು, ಅದೇ ಮನೆ, ಅದೇ ಸಂಸಾರ, ಅದೇ ಚೂಡಿದಾರ. ನಾನು ಇನ್ನೊಂದು ಸೀರೆ ಉಟ್ಕೊಂತಲೂ ಬಲವಂತ ಮಾಡಲ್ಲ. ಆದ್ರೆ ಬದಲಾಗಬೇಕಾದ್ದು ನಿನ್ನ ಆಂತರ್ಯ, ನೀ ನೋಡುವ ದೃಷ್ಟಿಕೋನ. ಒಂದು ಸರಿ ನೀನು ನೋಡುವ ದೃಷ್ಟಿಕೋನ ಬದಲಾಗ್ಬಿಟ್ಟು ನಿನ್ನ ಒಳಗೆ ಸಮಗ್ರವಾದ ಬದಲಾವಣೆಗಳಾಗ್ಬಿಡುತ್ತೆ. ಹಾಗಾದ್ರೆ ಇದು ಹೇಗೆ ಸಾಧ್ಯ? ಇದನ್ನ ಹಂತ ಹಂತವಾಗಿ ಅದನ್ನ ಟ್ರೈನಿಂಗ್ ಅಂತಲೇ ಕರಿಬಹುದು. ಆ ಆಯ್ಕೆಯಾದ 500, 1000 ಜನಕ್ಕೆ 1 ಹಂತ, 2 ಹಂತ, 3 ಹಂತ, 4 ಹಂತದಲ್ಲಿ ಅವರನ್ನ ಕರೆಸ್ಕೊಂಡು ಅವರಿಗೆ ಬರೀ ಒಂದು ಸೀರೆ ಹೊದಿಸ್ಬಿಟ್ರಾಗಲ್ಲ. ನನ್ನೊಳಗೆ ಬದಲಾವಣೆ ಆಗ್ಬೇಕಾದ್ರೆ ನಾನು ಏನು ಮಾಡ್ಬೇಕಾಗಾದ್ರೆ? ನನ್ನ ದೃಷ್ಟಿಕೋನ ಬದಲಾಗಬೇಕಾದ್ರೆ ನಾನು ಏನು ಮಾಡಬೇಕು? ನನ್ನ ಚಿಂತನೆಗಳು ಬದಲಾಗಬೇಕು. ಥಾಟ್ ಲೈನ್ಸ್ ಅಥವಾ ಥಾಟ್ ಸ್ಟ್ರೀಮ್ ಏನಿದೆ ಅದು ಬದಲಾಗಬೇಕು. ಇದೊಂದು ಮಹಾಕಾರ್ಯ ನಡೀತಾ ಇರೋದು. ನಾನು ಮುಂದೆ ಹೇಳಿದ್ದೀನಿ, ಮುಂದೊಂದು ದಿನ ಇಡೀ ಪ್ರಪಂಚ ದುರ್ಗಾ ಸಂಸ್ಥಾನವನ್ನು ನೋಡುತ್ತೆ. ಯಾಕೆಂದ್ರೆ ಬೇರೆ ಬೇರೆ ಸ್ಥಾವರಗಳಿದೆ. ವಿದ್ಯುತ್ ಸ್ಥಾವರಗಳು, ಜಲಸ್ಥಾವರಗಳು,
ಆದರೆ ದೈವಿಕ ಶಕ್ತಿಯನ್ನು ಉತ್ಪಾದಿಸುವ ಒಂದು ಸ್ಥಾವರ ಇದೆ ಅಂದರೆ ಅದು ಪ್ರಪಂಚದಲ್ಲಿ ಏಕಮಾತ್ರವಾದದ್ದು, ಪ್ರಪ್ರಥಮವಾಗಿ ನಡೆಯುವುದು ದುರ್ಗಾ ಸಂಸ್ಥಾನದಲ್ಲಿ. ನಮ್ಮ ಆಂತರ್ಯದ ಪೂರ್ಣ ಬದಲಾವಣೆ 10,000 ಮಕ್ಕಳಲ್ಲಿ, ಮಾನಸ ಪುತ್ರಿಯರಲ್ಲಿ ಆದಾಗ ಇಡೀ ವಿಶ್ವಕ್ಕೆ ಅದು ಎಂತಹ ಶಕ್ತಿಯ ಪ್ರಸಾರವಾಗುತ್ತೆ. ಹಾಗಾಗಿ ವಿವಿಧ ಹಂತಗಳಲ್ಲಿ ಅವರಿಗೆ ಮಾರ್ಗದರ್ಶನವನ್ನು ಕೊಡ್ತಾ, ನನ್ನ ಗುರುಗಳು ನನಗೆ ಹೇಗೆ ನನ್ನನ್ನು ಬೆಳೆಸ್ಕೊಂಡು ಬಂದರು ಅದನ್ನು ಹಾಗೆ ನಿನ್ನನ್ನು ನಾನು ಬೆಳೆಸಬೇಕು ಅನ್ನೋದೇ ಉದ್ದೇಶ. ಅದೇ ದುರ್ಗಾ ಸಂಸ್ಥಾನದ ಗುರಿ. ಬರೀ ಒಂದು ಯಾಜ್ಞ ಮಾಡೋದು, ಬರೀ ಒಂದು ಹೋಮ ಮಾಡೋದಲ್ಲ, ಅದೆಲ್ಲ ಬೇಡ ಅಂತಲ್ಲ, ಅದು ಉಳಿದ ಜನರಿಗಿರುತ್ತೆ. ಆದರೆ ಆಯ್ಕೆಯಾದಂತಹ ಕನಿಷ್ಠ 10,000 ಮಾನಸ ಪುತ್ರಿಯರೇನಿರ್ತಾರೆ ಅವರು 10,000 ಅಪ್ಪಾಜಿಯಾಗಿ ನಿಂತ್ಕೋತಾರೆ. ಅದು ಈ ಜೀವನದ, ನನ್ನ ಜೀವನದ ಮುಖ್ಯ ಗುರಿ. ಸ್ವಾಮಿ ವಿವೇಕಾನಂದ ಹೇಳಿದಾಗೆ ಸಮಗ್ರ ಬದಲಾವಣೆ, ವ್ಯಕ್ತಿತ್ವದ ಸಮಗ್ರ ಬದಲಾವಣೆ ಆಗಬೇಕು. ಇಟ್ಸ್ ಎನ್ ಇಂಟಿಗ್ರೇಷನ್ ಇನ್ ಓವರ್ ಆಲ್ ದ ಡೆವಲಪ್ಮೆಂಟ್ ಆಫ್ ಎನ್ ಇಂಡಿವಿಜುವಲ್. ಅನಂತ ಶಕ್ತಿ ನಮ್ಮೊಳಗೆ ತುಂಬಿದೆ, ಆ ಶಕ್ತಿ ಹೊರಹೊಮ್ಮಬೇಕು. ನಾವು ಕೇವಲ ಬೇರೆ ಪ್ರಾಣಿಗಳಂತೆ ಕೈ ಕಾಲು ಕಣ್ಣು ಮೂಗು ಇಟ್ಕೊಂಡು ದೇಹ ಹೊತ್ಕೊಂಡ್ಬಂದಂತಹ ಜೀವಿ ಅಲ್ಲ. ಒಳಗೆ ಅದಮ್ಯವಾದ ಶಕ್ತಿಯನ್ನ ತುಂಬಿಕೊಂಡು ಬಂದಂತಹ ನಾವು. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರಹೊನ್ನ ಕಳಸವಯ ಅಂತ ದೇಹದ ಬಗ್ಗೆ ಹೇಳಿದ್ರು. ದೇಹವೇ ದೇವಾಲಯ, ಒಳಗೆ ಇರ್ತಕ್ಕಂಥ ಆತ್ಮವೇ ದೇವರು. ಅದನ್ನು ಕಾಣುವ ಪ್ರಯತ್ನ ನೀ ಮಾಡಿಬಿಟ್ರೆ ನಿನ್ನಲ್ಲಾಗ್ತಕ್ಕಂಥ ಸಮಗ್ರವಾದ ಬದಲಾವಣೆಗಳು ಗುರ್ತಾಗಬೇಕು. ಇದು ನಮ್ಮ ಭಾರತಕ್ಕೆ ಇವಾಗ ಅತ್ಯವಶ್ಯಕವಾಗಿ ಆಗಬೇಕಾಗಿರ್ತಕ್ಕಂಥ ಈ ನಿನ್ನನ್ನು ನೀನು ತಿದ್ದುಕೊಳ್ತಕ್ಕಂಥ, ನಿನ್ನನ್ನು ನೀನು ನೋಡ್ತಕ್ಕಂಥ ಮೊದಲು ದೃಷ್ಟಿಕೋನ ಬದಲಾಗಬೇಕಾದ್ದು ಬರೀ ಪ್ರಪಂಚದ್ದಲ್ಲ, ನಿನ್ನನ್ನು ನೀನು ನೋಡಿಕೊಳ್ಳುವ ದೃಷ್ಟಿಕೋನ ಬದಲಾಗಬೇಕು. ನೀನೇನು ಅನ್ಕೊಂಡಿದೀಯಾ ನೀನು? ಅದು ನೀನಲ್ಲ, ಅದು ನೀನಲ್ಲ. ನಿನ್ನನ್ನು ನೀನು ನೋಡಿಕೊಳ್ಳುವ ದೃಷ್ಟಿಕೋನ ಬದಲಾಗಿ ಪ್ರಪಂಚವನ್ನು ನೋಡುವ ದೃಷ್ಟಿಕೋನ ಬದಲಾದರೆ ಸಮಗ್ರತೆ ತಾನೇ ತಾನಾಗಿ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಆದರೆ ನಾವು ಕ್ರಾಂತಿ ಮಾಡೋಕ್ಕೆ ಹೊರಟಿಲ್ಲ, ಕ್ರಾಂತಿಕಾರಿಗಳಲ್ಲ ನಾವು. ದೇರ್ಸ್ ಎ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ದ ರೆವಲ್ಯೂಷನ್ ಅಂಡ್ ಎನ್ ಎವಲ್ಯೂಷನ್. ಐ ಡೋಂಟ್ ವಾಂಟ್ ಟು ಮೇಕ್ ಎನಿ ರೆವಲ್ಯೂಷನ್. ಕ್ಷಿಪ್ರ ಕ್ರಾಂತಿಯನ್ನು ಮಾಡಬೇಕಾದ ಆಸಕ್ತಿ ನನಗಿಲ್ಲ. ಐ ವಾಂಟ್ ಟು ಮೇಕ್ ಎನ್ ಎವಲ್ಯೂಷನ್. ನಿಧಾನಕ್ಕೆ ಆ ಹೂವು ಹೇಗೆ ಮೊಗ್ಗು ಹೂವಾಗಿ ಅರಳತ್ತೆ ಹಾಗೆ ನಮ್ಮ ಹೃದಯದಲ್ಲಿ ಇರ್ತಕ್ಕಂಥ ಆಜ್ಞಾನ, ನೋಡುವ ದೃಷ್ಟಿಕೋನ ನಿಧಾನವಾಗಿ ಹಂತ ಹಂತವಾಗಿ ವಿಕಸಿತವಾಗ್ತಾ ನಿಂತು ಹೋಗಬೇಕು. ಆ ವಿಕಸಿತವಾಗಿರೋದು ಗೊತ್ತಾಗಲ್ಲ. ಅದು ಅಪ್ಪಾಜಿಯ ಜೀವನದ ಪ್ರಮುಖವಾದಂಥ ಗುರಿ. ಅದಕ್ಕೆ ಕಾರಣೀಭೂತವಾಗಿ ಈ ಶ್ರೀಚಕ್ರನಲ್ಲಿಯ ಗ್ರಂಥವನ್ನು ಬಿಡುಗಡೆ ಮಾಡಿರೋದು ಮತ್ತು ಆ ಗ್ರಂಥದ ಮೂಲಕ ಅದು ನಡೀತಾ ಹೋಗುತ್ತೆ. ಆ ಆಯ್ಕೆ ಮಾಡೋದು ಅಷ್ಟೇ. ಮೊದಲನೆಯದು ಆ ಥರದ ಟ್ರೈನಿಂಗ್ ಅಥವಾ ಓರಿಯೆಂಟೇಷನ್ ಪ್ರೋಗ್ರಾಮ್ ಅಥವಾ ನೀನೇನು ಬೇಕಾದ್ರೂ ಕರಿ, ಅದನ್ನು ಏಪ್ರಿಲಲ್ಲಿ ಮಾಡಬೇಕು ಅಂತ ಮೊದಲು ಅದು ದುರ್ಗಾ ಸಂಸ್ಥಾನದಲ್ಲೇ ನಡೀತೆ. ಮೊದಲು 500 ಜನರನ್ನು ಆಯ್ಕೆ ಮಾಡಿ ಅವರಿಗೆ ಒನ್ ಡೇ ವರ್ಕ್ಶಾಪ್ ಅಥವಾ ಟ್ರೈನಿಂಗ್ ಅಂತ ಕರಿ. ಹೇಗೆ ಮಾಡೋದು? ಬರೀ ಬಾಯಲ್ಲಿ ಹೇಳ್ಬಿಡ್ಬೋದು, ಸಮಗ್ರ ಕ್ರಾಂತಿಯೇ ಅಲ್ಲ, ವಿಕಸಿತವಾಗಬೇಕು. ಅದು ಹೇಗೆ? ದೃಷ್ಟಿಕೋನ ಬದಲಾಯಿಸು. ಚೇಂಜ್ ಯುವರ್ ವಿಷನ್. ದೆನ್ ಹೌ? ದ ಕ್ವಶನ್ ಹೌ ಅನ್ನೋದಕ್ಕೆ ಆನ್ಸರ್ ಆಗಬೇಕು. ಅದಷ್ಟು ಕೆಲಸವನ್ನು ದುರ್ಗಾ ಸಂಸ್ಥಾನ ಇನ್ನು ಮುಂದೆ ಮಾಡ್ತಾ ಹೋಗುತ್ತೆ. ಇನ್ನು ಮುಂದೆ ಹೆಚ್ಚು ಹೊರಗಡೆ ಹೋಗ್ತಕ್ಕಂಥದ್ದು ಇದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಬರ್ತಾರೆ ಅಪ್ಪಾಜಿ, ಬರಲ್ಲ ಅಂತಲ್ಲ, ಬಂದರೆ ತುಂಬ ಹೀಗೆ ಓಡಾಡಲ್ಲ. ಈ ವರ್ಷ ಒಂದು 6 ತಿಂಗಳು ಇನ್ನು ಓಡಾಡಿದ ಮೇಲೆ ಅಲ್ಲಿ ಒಂದು ಅಪ್ಪಾಜಿಯ ಕುಟೀರ ಆದ ತಕ್ಷಣ ಅವರು ಅಲ್ಲೇ ಇರ್ತಾರೆ. ಯಾಕೆಂದರೆ ವ್ಯಕ್ತಿತ್ವದ ಸಮಗ್ರ ಬದಲಾವಣೆ ಆಗದೆ ಹೋದರೆ, ಜೀವನವನ್ನು ನೋಡುವ ರೀತಿ ಬದಲಾಗದೆ ಹೋದರೆ ಪ್ರಯೋಜನ ಏನಾಗತ್ತೆ? ಇರು, ಸಂಸಾರದಲ್ಲಿ ಚೆನ್ನಾಗಿರು, ಗಂಡನನ್ನು ಪ್ರೀತಿಸು, ಮಕ್ಕಳನ್ನು ಪ್ರೀತಿಸು, ಅಣ್ಣ ತಮ್ಮಂದಿರನ್ನು ಪ್ರೀತಿಸು, ತಂದೆ ತಾಯಿಗಳು ಅತ್ತೆ ಮಾವಂದಿರ ಸೇವೆ ಮಾಡು. ಇದ್ಯಾವುದನ್ನು ಬೇಡ ಅಂತಲ್ಲ, ಇದೆಲ್ಲ ಚೆನ್ನಾಗಿ ಮಾಡು, ರಾಮಕೃಷ್ಣ ಹೇಳೋ ಮಾತುಗಳು. ಆದರೆ ನಿನ್ನಲ್ಲಿರುವ ಆ ದೃಷ್ಟಿಕೋನವನ್ನು ಬದಲಾಯಿಸಿಕೋ. ಅದೇ ಕೆಲಸಗಳು ಮಾಡ್ತಾ ಇರ್ತೀವಿ. ಒಂದು ಸರಿ ನಿನ್ನ ದೃಷ್ಟಿಕೋನ ಬದಲಾಯಿತು,
ಅದೇ ದೈವ ಕಾರ್ಯ ಆಗ್ಬಿಡತ್ತೆ, ದೇವತಾ ಕಾರ್ಯ ಆಗ್ಬಿಡತ್ತೆ. ದೃಷ್ಟಿಕೋನದ ಮೇಲೆ ಹೊರಟೋಗುತ್ತೆ. Once you can change your vision, the what work or the profession you are doing continuing the same, but with a different vision. ಆ ವಿಷನ್ ಬದಲಾಗಬೇಕು. ಇವತ್ತು ನಾವು ನೋಡುವ ದೃಷ್ಟಿಕೋನ ಬದಲಾಗಬೇಕು. ನಮ್ಮದು ಇವಾಗ ಪ್ರಾಪಂಚಿಕ ದೃಷ್ಟಿ ಇದೆ, ಆ ಪ್ರಾಪಂಚಿಕ ದೃಷ್ಟಿಯಿಂದ ಅದನ್ನು ಪರಮಾರ್ಥ ದೃಷ್ಟಿಯಲ್ಲಿ ನೋಡ್ತಕ್ಕಂಥ ಒಂದು ಬದಲಾವಣೆ ಆದರೆ ನಮ್ಮಲ್ಲಿ ಸಮಗ್ರ ಬದಲಾವಣೆ ಆಗೋಗ್ಬಿಡುತ್ತೆ. ಇದು ಇವತ್ತು ಅತ್ಯಗತ್ಯವಾಗಿ ಆಗಬೇಕಾಗಿರೋದು. ಬರೀ ಗಂಟೆ ಹೊಡೆದು ಪೂಜೆ ಮಾಡೋದು ಅದು ಬೇಡ ಅಂತಲ್ಲ, ಬರೀ ಅಷ್ಟರಿಂದ ಏನೂ ಆಗಲ್ಲ. ವ್ಯಕ್ತಿಗಳ ಸಮಗ್ರ ಬದಲಾವಣೆ ಆದಾಗ ಮಾತ್ರವೇ ಸಮಾಜದ ಬದಲಾವಣೆ, ದೇಶದ ಬದಲಾವಣೆ ಮತ್ತು ಪ್ರಪಂಚದ ಬದಲಾವಣೆ ಆಗಕ್ಕೆ ಸಾಧ್ಯ. ಶಾಂತಿ 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 ಅಂತ ಬರೀ ಬಾಯಲ್ಲಿ ಹೇಳಿದ್ರೆ ಶಾಂತಿ ಸಿಗಲ್ಲ. ಆದರೆ ಅದಕ್ಕೆ ಪೂರಕವಾಗಿ ಮನಸ್ಥಿತಿ ಬೇಕು, ನೋಡುವ ದೃಷ್ಟಿಕೋನ ಬದಲಾಗಬೇಕು. ಎಲ್ಲಕ್ಕಿಂತ ಮುಚ್ಚಾಗಿ ನನ್ನನ್ನು ನಾನು ನೋಡಿಕೊಳ್ಳುವ ದೃಷ್ಟಿಕೋನ ಬದಲಾಗಬೇಕು. ಆಗ ಇಡೀ ಪ್ರಪಂಚವನ್ನು ನೋಡುವ ದೃಷ್ಟಿಕೋನವೇ ಬದಲಾಗತ್ತೆ. ಇವೆಲ್ಲದರ ಹಿನ್ನೆಲೆಯನ್ನಿಟ್ಕೊಂಡು ಅದಕ್ಕೋಸ್ಕರವೇ ನಿನ್ನೆ ತಾನೇ ಬಳ್ಳಾರಿ, ಇವತ್ತು ಗದಗ, ನಾಳೆ ಸಂಜೆನೇ ಹೊರಟು ಹುಬ್ಬಳ್ಳಿ. ಯಾತಿಕೆ? ಶ್ರೀಚಕ್ರ ನಿಲಿಯನ್ನು ತಲುಪಿಸಿ ಬರಬೇಕು. ಆಮೇಲೆ ಬರೀದ್ ಕರಿತೀನಿ, ಬಾ ಮಗಳೇ ನನ್ನ ಹತ್ರ. ಬರೀ ಒಂದಿನದ ಅದು ಹಂತವಾಗಿ ನಡೆಯುತ್ತೆ. ಫಸ್ಟ್ ಬ್ಯಾಚ್, ಸೆಕೆಂಡ್ ಬ್ಯಾಚ್ಗಳು ಮುಗಿಯುತ್ತೆ. ಫಸ್ಟ್ ಬ್ಯಾಚ್ ಆದವರಿಗೆ ಸೆಕೆಂಡ್ ಸ್ಟೆಪ್ ಏನು, ಮುಂದಿನ ಹಂತ ಏನು, 4ನೇ ಹಂತಕ್ಕೆ ನಿನ್ನ ಹೆಜ್ಜೆ ಇಡೋದು ಹೇಗೆ? ಯಾಕೆಂದರೆ ನನ್ನ ಗುರು ನನ್ನನ್ನು ಕೈ ಹಿಡಿದು ಹಂತ ಹಂತವಾಗಿ ಮೇಲು ಕತ್ಕೊಂಡು ಹೊರಟೋದ್ರು. ಅದು ನೀನಾಗಬೇಕಲ್ಲ. ನಾನು ಯಾವತ್ತೂ ಹಿಮಾಲಯಕ್ಕೆ ಹೋಗಿ ತಪಸ್ ಮಾಡಲಿಲ್ಲ. ಕೊನೆಯವರೆಗೂ ನನ್ನ ಸ್ವಾಮೀಜಿ, ನಮ್ಮ ಗುರುಗಳು ಸ್ವಾಮಿ ವಿರಜಾನಂದ ಸರಸ್ವತಿ ಮಹಾರಾಜರು 15 ವರ್ಷಗಳ ಹಿಂದೆನೇ ನಾನು ಹೇಳಿದೆ ಅವರಿಗೆ, ನಾನು ಕೆಲಸಕ್ಕೆ ರಾಜೀನಾಮೆ ಕೊಡ್ತೀನಿ, ನಾನು ಈ ಮಾರ್ಗದಲ್ಲೇ ಪೂರ್ತಿ ಬರ್ತೀನಿ ಅಂತ. ಅವರಾಗ ಒಂದು ಮಾತು ಹೇಳಿದ್ರು, ಕಪಾಲ ಕೊಡಿತೀನಿ ನಿನಗೆ ಅಂದರು. ಕೈ ಮುಕ್ಕೊಂಡು ನಿಂತ್ಕೊಂಡು ಕೇಳಿದೆ ಯಾಕೆ ಅಂತ. ಅದಕ್ಕೆ ಹೇಳಿದ್ರು, ನೋಡು, ಭಗವಂತ ಅಂದರೆ ಕೇವಲ ಸನ್ಯಾಸಿಗಳಿಗೆ, ವಿರಕ್ತರಿಗೆ, ಹಿಮಾಲಯದಲ್ಲಿ ಕೂತ್ಕೊಂಡು ತಪಸ್ ಮಾಡೋರ್ಗಲ್ಲ, ಒಬ್ಬ ಸಾಮಾನ್ಯ ಗೃಹಸ್ಥನೂ ಕೂಡ ಆ ಭಗವಂತನ ಕಡೆಗೆ ಹೋಗಬಹುದು ಅನ್ನೋದನ್ನು ನಿನ್ನ ಮೂಲಕ ನಾನು ಜಗತ್ತಿಗೆ ತೋರಿಸ್ಬೇಕಾಗಿದೆ. ಅದರಿಂದ ಕೊನೆ ದಿನದವರೆಗೂ ನೀನು ಕೆಲಸವನ್ನು ಮಾಡಬೇಕು, ಜೊತೆಗೆ ಈ ನಿನ್ನ ದೃಷ್ಟಿಕೋನ ಬದಲಾವಣೆಯನ್ನು ಮಾಡ್ಕೋತಾ ಹೋಗು. ನಾನು ಜಗತ್ತಿಗೆ ತೋರಿಸ್ಬೇಕು, ಒಬ್ಬ ಸಾಮಾನ್ಯ ಗೃಹಸ್ಥನೂ ಕೂಡ ಹೇಗೆ ಭಗವಂತನ ಕಡೆಗೆ ಹೋಗಬೇಕು ಅಂತ. ಅದರಿಂದ ನೀನು ಯಾವುದೇ ಕಾರಣಕ್ಕೂ ಕೆಲಸ ಬಿಡಕೂಡದು. ಅದೇ ನಮ್ಮ ಗುರಿನೂ. ನೀನು ಬಿಡಿಸೋದಲ್ಲ, ಇನ್ನು ಚೆನ್ನಾಗಿರು, ಇನ್ನು ನಗನಗ್ತಾ ಇರು, ಆನಂದವಾಗಿರು. ಆದರೆ ನೀನು ನೋಡುವ ದೃಷ್ಟಿಕೋನ ಬದಲಾಯಿಸ್ಕೊ. ಆಗ ಇಡೀ ನಮ್ಮ ವ್ಯಕ್ತಿತ್ವವೇ ಬದಲಾಗುತ್ತೆ. ಬರೀ ಬಾಯಲ್ಲಿ ನಿನ್ನ ವ್ಯಕ್ತಿತ್ವವನ್ನು ಚೇಂಜ್ ಯುವರ್ ಪರ್ಸನಾಲಿಟಿ ಅಲ್ಲ, ಇಟ್ ಹ್ಯಾಸ್ ಟು ಚೇಂಜ್. ಹೌ? ವಾಟ್ ಆರ್ ದ ಸ್ಟೆಪ್ಸ್? ಏನಾಗಬೇಕು, ನಾನು ಏನು ಮಾಡಿದ್ರೆ ಆಗತ್ತೆ. ಆದರೆ ಈ ಬದಲಾವಣೆಗಳು ಆಗ್ತಾ ನಿನ್ನೊಳಗಡೆ ಆ ಆನಂದ, ನಿಜವಾದ ಶಾಂತಿ ಯಾವಾಗ ಮನೆ ಮಾಡುತ್ತೆ, ಇಡೀ ನಿನ್ನ ಸಂಸಾರ ಇನ್ನೂ ಆನಂದಮಯವಾಗಿರುತ್ತೆ. ಯಾವಾಗ ಮೋಹದ ಬಲೆಯನ್ನು ಕಳಚಿ ಬರೀ ಪ್ರೀತಿಯ ಬಲೆ ಉಳಿಯುತ್ತೆ, ಆಗ ನಿಜವಾದ ಪ್ರೀತಿ ಶುರುವಾಗತ್ತೆ. ಯಾವಾಗ ನಿಜವಾದ ಪ್ರೀತಿ ಶುರುವಾಗತ್ತೆ, ಅದರ ಆನಂದನೇ ಬೇರೆ. ಅದು ಹರಡಬೇಕು. ಮನೆಯಿಂದ, ನಿನ್ನಿಂದ ಶುರುವಾಗಿದ್ದು ನಿನ್ನ ಮನೆಗೆ ಹರಡಿ, ನಿನ್ನ ಊರನ್ನು ಹರಡಿ, ಇಡೀ ದೇಶವನ್ನು ಹರಡಬೇಕು ಮತ್ತು ಪ್ರಪಂಚವನ್ನು ಹರಡಬೇಕು. ಆಗ ಮಾತ್ರವೇ ಬದಲಾವಣೆ ಸಾಧ್ಯ. ಅದು ಕ್ರಾಂತಿ ಅಲ್ಲ. ಇಟ್ ಈಸ್ ನಾಟ್ ಎ ರೆವಲ್ಯೂಷನ್, ಇಟ್ ಈಸ್ ಜಸ್ಟ್ ಎನ್ ಎವಲ್ಯೂಷನ್. ಒಂದು ಮಗ್ಗು, ರಾತ್ರಿ ನೀನು ನೋಡಿದ ಮಗ್ಗು ಬೆಳಗಾಗೋ ಹೊತ್ತಿಗೆ ತಾನಾಗಿ ಅರಳಿರುತ್ತೆ. ಅದು ಹೇಗೆ ಅರಳಿತು ಅಂತ ಯಾರಿಗೂ ಗೊತ್ತಿಲ್ಲ. ಯಾವ ಸೈನ್ಸ್ ಕೂಡ ಹೇಳೋಕ್ಕಾಗಲ್ಲ ಹೇಗೆ ಅರಳುತ್ತೋ ಅದು ಅಂತ. ಆದರೆ ಅರಳಿತು ಅಂತ ಹೇಳುತ್ತಷ್ಟೇ. ಹಾಗೆ ನಮ್ಮ ಹೃದಯ ಅರಳ್ತಾ ಹೋಗಬೇಕು. ಯಾಕೆ ಅಂತ ಹೇಳಿದರೆ ಸ್ವಾಮಿ ವಿವೇಕಾನಂದ ಹೇಳಿದ್ದ ಅದನ್ನೇ, ಎಕ್ಸ್ಪ್ಯಾನ್ಷನ್ ಇಸ್ ಲೈಫ್ ಆ್ಯಂಡ್ ಕಾಂಟ್ರಾಕ್ಷನ್ ಇಸ್ ಡೆತ್. ನಿನ್ನ ಹೃದಯ ಸಂಕುಚಿತವಾದ ಅದೇ ಸಾವು, ನಿನ್ನ ಹೃದಯ ವಿಕಸಿತವಾದರೆ ಅದೇ ನಿಜವಾದಂತಹ ಜೀವನ. ಇದು ಸಮಗ್ರವಾದಂತಹ ನಮ್ಮ ಮಾನಸಿಕ ಸ್ಥಿತಿಯನ್ನು, ನಾವು ನೋಡ್ತಕ್ಕಂತಹ ದೃಷ್ಟಿಯನ್ನು
ಹಾಗಾಗಿ ಆ ದಿವ್ಯತ್ರಯರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ನಡೆಸ್ತಾ ಅವರದ್ದೇ ಮಾರ್ಗ ರಾಮಕೃಷ್ಣ ಪರಮಹಂಸರನ್ನ ಪ್ರಾರ್ಥನೆ ಮಾಡೋಣ. ನೆಟ್ಟಿ ಕೂತ್ಕೋ. ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಇಡೀ ಜಗತ್ತಿಗೆ ನಿಜವಾದ ಪ್ರೇಮವನ್ನು ಹಂಚಿದ ಶ್ರೀಮಾತಾ ಶಾರದಾದೇವಿ ಅವರ ಸ್ಮರಣೆ ಮಾಡು. ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಮೈ ಕುರ್ಮೋ ನಮೋ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮ್ಮೊಳಗಿರುವ ಅದಮ್ಯವಾದ ಶಕ್ತಿಯನ್ನ ಉದ್ದೀಪನೆಗೊಳಿಸುವ ಮತ್ತೊಂದು ಶಕ್ತಿ ಸ್ವಾಮಿ ವಿವೇಕಾನಂದರ ಸ್ಮರಣೆಯನ್ನ ಮಾಡು. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣಿ. ಬೋಲೋ ಭಾರತ್ ಮಾತಾ ಕಿ ವಂದೇ ವಂದೇ ವಂದೇ. ಸ್ವಸ್ತಿಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.